ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ರೌದ್ರಕ್ ಕುಂಡಲೀ ಚಕ್ರೀ ವಿಕ್ರಮ್ಯೋರ್ಜಿತಶಾಸನಃ ಶಬ್ದಾತಿಗಃ ಶಬ್ದಸಹಃ ಶಿಶಿರಃ ಶರ್ವರೀಕರಃ. ಓಂ ಅರೌದ್ರಾಯ ನಮಃ. ಪರಮ ಸೌಮ್ಯ ಸ್ವಭಾವದವನು ಭಗವಂತ, ಮಹಾಕರುಣಾಳು ಭಗವಂತ. ಹೀಗಾಗಿ ಭಗವಂತ ಅರೌದ್ರ. ಓಂ ಕುಂಡಲಿನೇ ನಮಃ. ಹೋಮಕುಂಡದಲ್ಲಿರುವ ಅಗ್ನಿಯಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಕುಂಡಲೀ. ಓಂ ಚಕ್ರಿಣೇ ನಮಃ. ಧರ್ಮದ ರಕ್ಷಣೆಗಾಗಿ, ಭಕ್ತರ ರಕ್ಷಣೆಗಾಗಿ, ಅಧರ್ಮದ ನಾಶಕ್ಕಾಗಿ, ಲೋಕಕಂಟಕರ ನಾಶಕ್ಕಾಗಿ ಶ್ರೇಷ್ಠವಾದ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದವನು ಭಗವಂತ. ಹೀಗಾಗಿ ಭಗವಂತ ಚಕ್ರೀ. ಓಂ ವಿಕ್ರಮಿಣೇ ನಮಃ. ವಾಮನನಾಗಿ ಬಂದು ಬಲಿಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ತ್ರಿವಿಕ್ರಮನಾಗಿ ಬೆಳೆದು 2 ಹೆಜ್ಜೆಗಳಿಂದ ವಿಶ್ವವನ್ನೇ ಅಳೆದವನು ಭಗವಂತ. 3ನೆಯ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲಿಟ್ಟು ಬಲಿಯನ್ನು ಉದ್ಧಾರ ಮಾಡಿದವನು ಭಗವಂತ. ಹೀಗೆ ವಿಶ್ವವನ್ನೇ ವ್ಯಾಪಿಸುವ ಹೆಜ್ಜೆಯನ್ನಿಟ್ಟ ಭಗವಂತ ವಿಕ್ರಮೀ. ಓಂ ಊರ್ಜಿತ ಶಾಸನಾಯ ನಮಃ. ಭಗವಂತನ ಆಜ್ಞೆಯನ್ನು ಮೀರಲು ಬ್ರಹ್ಮಾದಿ ದೇವತೆಗಳಿಗೂ ಸಾಧ್ಯವಿಲ್ಲ. ಹೀಗಾಗಿ ಭಗವಂತ ಊರ್ಜಿತ ಶಾಸನ. ಓಂ ಶಬ್ದಾತಿಗಾಯ ನಮಃ. ಮಾತಿಗೆ ನಿಲುಕದ, ಮನಸ್ಸಿಗೆ ಮುಟ್ಟದ, ಶಬ್ದಕ್ಕೆ ಎಟುಕದ ಸ್ವರೂಪದವನು ಭಗವಂತ. ಹೀಗಾಗಿ ಭಗವಂತ ಶಬ್ದಾತಿಗ. ಓಂ ಶಬ್ದ ಸಹಾಯ ನಮಃ. ಎಲ್ಲ ವೇದಗಳು ತಾತ್ಪರ್ಯದಿಂದ ಭಗವಂತನನ್ನು ಕುರಿತೇ ಹೇಳುತ್ತವೆ. ಹೀಗಾಗಿ ಭಗವಂತ ಶಬ್ದ ಸಹ. ಓಂ ಶಿಶಿರಾಯ ನಮಃ. ಮುಕ್ತಿಯೋಗ್ಯರಿಗೆ ದುಃಖರಹಿತವಾದ, ಶಾಶ್ವತ ಸುಖವಾದ ಮೋಕ್ಷವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಶಿಶಿರ. ಓಂ ಶರ್ವರೀಕರಾಯ ನಮಃ. ಚಂದ್ರನಲ್ಲಿ ಸನ್ನಿಹಿತನಾಗಿದ್ದು ಬೆಳದಿಂಗಳನ್ನು ಕೊಡುವವನು ಭಗವಂತ. ರಾತ್ರಿಯಲ್ಲಿ ಕ್ರಿಯಾತ್ಮಕವಾಗಿರುವ ಪ್ರಾಣಿಗಳಿಗೆ, ಜೀವಿಗಳಿಗೆ ಚೈತನ್ಯವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಶರ್ವರೀಕರ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.